ನಮಸ್ಕಾರ ವೀಕ್ಷಕರೇ. ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಭಾರತ ಸರ್ಕಾರ ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ. ಇದು ಅಂತಿಂತ ನಿರ್ಧಾರ ಅಲ್ಲ, ಕಾಶ್ಮೀರದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸೋ ಮಹತ್ವದ ನಿರ್ಧಾರ ಆಗಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಜಮ್ಮುವಿನಲ್ಲಿ ಬಿಜೆಪಿ ಸ್ಟ್ರಾಂಗ್ ಇದ್ರೆ ಕಾಶ್ಮೀರ ಸಂಪೂರ್ಣವಾಗಿ ಓಮರ್ ಅಬ್ದುಲ್ಲಾ ಹಿಡಿತದಲ್ಲಿದೆ. ಸದ್ಯ ಓಮರ್ ಅಬ್ದುಲ್ಲಾ ಮೋದಿಗೆ ಬೆಂಬಲ ಅಂತ ಹೇಳ್ತಾ ಇದ್ರು. ಇಂಥದ್ದೊಂದು ನಿಲುವು ತೆಗೆದುಕೊಂಡಾಗ ಏನ್ ಮಾಡ್ತಾರೆ ಅನ್ನೋದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಪ್ಲಾನ್ ಸಕ್ಸಸ್ ಆದ್ರೆ ಕಾಶ್ಮೀರ ವಿಚಾರದಲ್ಲಿ ಭಾರತಕ್ಕೆ ದೊಡ್ಡ ಗೆಲುವಾಗೋದು ಪಕ್ಕ. ಇಲ್ಲದೇ ಇದ್ರೆ ಮತ್ತೆ ಕಿರಿಕಿರಿ ಏಳುತ್ತೆ. ಇದನ್ನ ಕೇಂದ್ರ ಸರ್ಕಾರ ಹೇಗೆ ಬಗೆಹರಿಸಿಕೊಳ್ಳುತ್ತೆ ಅನ್ನೋದು ಸವಾಲಿನ ವಿಷಯವಾಗಿದೆ. ಈ ಮಧ್ಯೆ ಜಮ್ಮು ಕಾಶ್ಮೀರ ಸಿಎಂ ಓಮರ್ ಅಬ್ದುಲ್ಲಾ ಮೋದಿ ಸರ್ಕಾರಕ್ಕೆ ವಿಶೇಷ ಬೇಡಿಕೆಯೊಂದನ್ನ ಇಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 1947 ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ವರ್ಷದಲ್ಲಿ ಅದರ ಸುತ್ತಮುತ್ತಲ ವರ್ಷಗಳಲ್ಲಿ ಏನೆಲ್ಲ ಅವಘಡಗಳು ಆಗಿದೆಯೋ ಅದರ ಪ್ರತಿಫಲವನ್ನೇ ನಾವೀಗ ಅನುಭವಿಸ್ತಾ ಇರೋದು. ಒಂದು ಜಾಗದ ಮಹತ್ವವನ್ನ ತಿಳಿಯದೆ, ಒಂದು ದೇಶದ ಐಕ್ಯತೆಯನ್ನ ತಿಳಿಯದೆ, ಒಂದು ಸಂಸ್ಕೃತಿಯ ಉಳಿವಿನ ಬಗ್ಗೆ ಅರಿವಿಲ್ಲದೆ, ನಮ್ಮಪ್ಪನ ಮನೆ ಜಾಗ ಅನ್ನೋ ಹಾಗೆ ಕೇಳಿದವರಿಗೆ ಕೇಳಿದನ್ನೆಲ್ಲ ಕೊಟ್ಟು ಬಿಟ್ಟಿದ್ದಾರೆ. ಕಾಶ್ಮೀರ ಭಾರತದಿಂದ ಕೈತಪ್ಪಿ ಹೋಗುವುದನ್ನ ತಪ್ಪಿಸೋದಕ್ಕೆ ದಶಕಗಳಿಂದ ನಾನಾ ರೀತಿಯ ಪ್ರಯತ್ನಗಳು ನಡೀತಾನೆ ಇವೆ. ಕೇವಲ ನಿಮಿಷಗಳಲ್ಲಿ ಮಾಡಿದ ಆರ್ಟಿಕಲ್ 370 ತೆಗೆದು ಹಾಕೋದಕ್ಕೆ ಹರಸಾಹಸವನ್ನೇ ಪಡಲಾಯಿತು. ಈಗ ಅಲ್ಲಿಯ ಪರಿಸ್ಥಿತಿ ಸುಧಾರಿಸ್ತಾ ಇರೋ ಹಾಗೆ ಕಾಶ್ಮೀರವನ್ನ ಪರ್ಮನೆಂಟ್ ಆಗಿ ಭಾರತಕ್ಕೆ ಸೇರಿಸೋ ಪ್ರಕ್ರಿಯೆ ನಡೀತಾ ಇದೆ. ಅದರ ಮೊದಲ ಹೆಜ್ಜೆ ಕಾಶ್ಮೀರದ ಮರುನಾಮಕರಣ ನಿರ್ಧಾರ. ಕೇವಲ ನಾಮಕಾವಸ್ಥೆಗೆ ಹೆಸರನ್ನ ಬದಲಿಸ್ತಾ ಇಲ್ಲ. ಇದರ ಹಿಂದೆ ಹಲವು ಪ್ರಮುಖ ಉದ್ದೇಶಗಳಿವೆ, ಹಲವು ರಣತಂತ್ರಗಳಿವೆ. ಇದನ್ನ ಸಾಧ್ಯವಾಗಿಸೋದಕ್ಕೆ ಮೋದಿ ಸರ್ಕಾರ ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ ಅನ್ನೋದನ್ನ ಅಮಿತ್ ಶಾ ಹೇಳ್ತಾ ಇದ್ದಾರೆ. ಕಾಶ್ಮೀರಕ್ಕೆ ಕಾಶ್ಯಪ ಮಹರ್ಷಿಯ ಹೆಸರಿಡೋದು ಸೂಕ್ತ ಅಂತ ತಿಳಿಸಿರೋ ಅಮಿತ್ ಶಾ ಇದು ಕಾಶ್ಯಪ ಮಹರ್ಷಿಯ ನಾಡು ಅನ್ನೋದನ್ನು ಕೂಡ ಹೇಳ್ತಾ ಹೋಗಿದ್ದಾರೆ. ಈ ಸಂಬಂಧ ಒಂದು ಪುಸ್ತಕವನ್ನು ಬಿಡುಗಡೆಗೊಳಿಸಿದ್ದಾರೆ. ಅದರಲ್ಲಿ ಕಾಶ್ಮೀರದ 8000 ವರ್ಷಗಳ ಇತಿಹಾಸವನ್ನ ಉಲ್ಲೇಖಿಸಲಾಗಿದೆ. ಸನಾತನ ಧರ್ಮದಲ್ಲಿ ಪವಿತ್ರ ನದಿಯಾದ ಗಂಗೆ ಹುಟ್ಟಿದ ಜಾಗವನ್ನ ವರ್ಣಿಸಲಾಗಿದೆ. ಅಲ್ಲದೆ ಕಾಶ್ಮೀರ ಕೇವಲ ಒಂದು ಸ್ಥಳ ಆಗಿರಲಿಲ್ಲ, ಸನಾತನ ಧರ್ಮದಿಂದ ಹಿಡಿದು ಹಲವು ಸಂಸ್ಕೃತಿಗಳನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಿದೆ. ಶೈವ, ಬೌದ್ಧ ಹಾಗೂ ಸೂಫಿ ಸಂಪ್ರದಾಯಕ್ಕೂ ಕಾಶ್ಮೀರದ ಲಿಂಕ್ ಇದೆ. ಕಾಶ್ಮೀರದಿಂದ ಬಿಹಾರದವರೆಗೆ ಬೌದ್ಧ ಧರ್ಮ ಬಂದಿದ್ದು ಹೇಗೆ ಅನ್ನೋದರ ಇತಿಹಾಸ ಇದೆ. ಬುದ್ಧನ ಪ್ರವಚನಗಳು ನಡೆದಿದ್ದಕ್ಕೆ ಸಾಕ್ಷಿಗಳಿವೆ. ಸಾಕಷ್ಟು ದೇವಾಲಯಗಳು, ಸ್ತೂಪಗಳನ್ನ ಭಾರತಕ್ಕೆ ದಂಡೆತ್ತಿ ಬಂದ ದುಷ್ಕರ್ಮಿಗಳು ಹೇಗೆಲ್ಲ ನಾಶ ಮಾಡಿದ್ರು ಅನ್ನೋದನ್ನ ಆ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಅಲ್ಲದೆ ಐತಿಹಾಸಿಕ ಪುಸ್ತಕ ರಾಜತರಂಗಿಣಿಯಲ್ಲಿ ಸಂಸ್ಕೃತದಲ್ಲಿ ಕಾಶ್ಮೀರದ ಬಗ್ಗೆ ಇರೋ ವಿವರಣೆಯನ್ನು ಕೂಡ ಈ ಪುಸ್ತಕದಲ್ಲಿ ನೆನಪಿಸಲಾಗಿದೆ. ಇದನ್ನೆಲ್ಲ ಓದ್ತಾ ಇದ್ರೆ ಕಾಶ್ಮೀರದ ಇತಿಹಾಸ ಕೇಳಿ ಮರೆಯೋದಲ್ಲ ಅನ್ನೋದು ಖಾತ್ರಿ ಆಗುತ್ತೆ. ಕಾಶ್ಮೀರ ಕೇವಲ ಸುಂದರ ಹಾಗೂ ಸನಾತನ ನೆಲಗಟ್ಟಿನ ತಾಣವಾಗಿರಲಿಲ್ಲ, ಹಲವು ಭಾಷೆಗಳು, ಹಲವು ಸಂಸ್ಕೃತಿಗಳ ಸೆಲೆಯಾಗಿತ್ತು. ಆಧ್ಯಾತ್ಮದ ಕೇಂದ್ರ ಬಿಂದುವಾಗಿತ್ತು. ಹೇಗೆ ವಿವಿಧ ರಾಜ್ಯಗಳಲ್ಲಿ ಸಣ್ಣ ಪುಟ್ಟ ಭಾಷೆಗಳಿವೆಯೋ ಅದೇ ರೀತಿ ಕೇವಲ ಕಾಶ್ಮೀರಕ್ಕೆ ಸೀಮಿತವಾಗಿದ್ದ ಹಲವು ಭಾಷೆಗಳಿವೆ. ಬಾಲ್ಟಿ, ಡೋಗ್ರಿ, ಲಡಾಖಿ ಹಾಗೂ ಜನ್ಸ್ಕಾರಿ ಸೇರಿ ಹಲವು ಭಾಷೆಗಳಿವೆ. ಅವುಗಳನ್ನ ಕಾಶ್ಮೀರದ ಅಧಿಕೃತ ಭಾಷೆಗಳನ್ನಾಗಿ ಘೋಷಿಸುವ ಮೂಲಕ ರಕ್ಷಣೆ ಮಾಡೋ ಅಗತ್ಯತೆ ಇದೆ ಅನ್ನೋದನ್ನು ಕೂಡ ಅಮಿತ್ ಶಾ ತಿಳಿಸಿದ್ದಾರೆ. ಒಂದು ಸಲ ಅಲ್ಲಿಯ ಮೂಲ ಇತಿಹಾಸದ ಸಂರಕ್ಷಣೆಗೆ ದೊಡ್ಡ ಪ್ರಯತ್ನ ನಡೀತು ಅಂದ್ರೆ ಮುಂದೆ ಒಂದಾದ ನಂತರ ಒಂದು ಕುರುಹುಗಳು ಸಿಗ್ತಾನೆ ಹೋಗುತ್ತವೆ. ಅದೆಲ್ಲವನ್ನ ಸಂರಕ್ಷಿಸಿ ಮತ್ತೆ ಕಾಶ್ಮೀರವನ್ನ ಭಾರತದ ಕಿರೀಟ ಮಾಡೋ ಜವಾಬ್ದಾರಿ ಇದೆ ಅನ್ನೋದು ಅಮಿತ್ ಶಾ ಮಾತುಗಳಲ್ಲಿ ಕಾಣಿಸ್ತಾ ಇದೆ. ಈ ಅನೌನ್ಸ್ಮೆಂಟ್ ಹಿಂದೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೆದಿರೋದ್ರಿಂದ ಅಧಿಕೃತವಾಗಿ ಕಾಶ್ಮೀರ ಭಾರತಕ್ಕೆ ಮರು ಸೇರ್ಪಡೆ ಆಗೋ ದಿನ ದೂರ ಇಲ್ಲ ಎನ್ನಲಾಗ್ತಾ ಇದೆ. ಇನ್ನು ಇದೆಲ್ಲವನ್ನ ಯೋಚನೆ ಮಾಡಿಕೊಂಡೆ ಈ ಹಿಂದೆ ಆರ್ಟಿಕಲ್ 370 ರದ್ದತಿಯನ್ನ ಜಾರಿಗೆ ತಂದಿದ್ದು ಅನ್ನೋದು ಕೂಡ ಈಗ ರಿವೀಲ್ ಆಗ್ತಾ ಇದೆ. ಕಾಶ್ಮೀರವನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಮೊದಲಿಗೆ ಅಲ್ಲಿ ಅಧ್ಯಯನ ನಡೀಬೇಕು. ಆದ್ರೆ ಕಾಶ್ಮೀರದಲ್ಲಿ ಕಾಲಿಡೋ ಪರಿಸ್ಥಿತಿಯೇ ಇರಲಿಲ್ಲ. ಬರೀ ಕಲ್ಲೆಸೆತ, ಉಗ್ರವಾದ, ಜನರಿಗೆ ಯಾಕಾದ್ರೂ ಇಲ್ಲಿ ಬದುಕ್ತಾ ಇದ್ದೀವೋ ಅನ್ನೋ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ರು. ಕಾಶ್ಮೀರದ ಪಾಲಿಗೆ ಶಾಪದಂತಿದ್ದ ನೆಹರು ಕಾಲದ ಆರ್ಟಿಕಲ್ 370 ರದ್ದತಿ ಭಾರತದ ಪಾಲಿಗೆ ಮೊದಲ ಜಯ. ಅಲ್ಲಿಂದ ಇಲ್ಲಿ ತನಕ ಕಾಶ್ಮೀರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ, ಆಗ್ತಾನೆ ಇವೆ. ಅಲ್ಲಿ ಮತಾಂಧರಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಅದರ ಜೊತೆಗೆ ಕಾಶ್ಮೀರ ಟೂರಿಸಂ ಸ್ಪಾಟ್ ಆಗ್ತಾ ಇದೆ. ದೇಶದ ಮೂಲೆ ಮೂಲೆಯಿಂದ ಜನರು ನಿರ್ಭಯವಾಗಿ ಅಲ್ಲಿಗೆ ವಿಸಿಟ್ ಕೊಡ್ತಾ ಇದ್ದಾರೆ. ಈಗ ಕಾಶ್ಮೀರವನ್ನ ಉಳಿಸ್ಕೊಳ್ಳೋದಕ್ಕೆ ದೊಡ್ಡ ಅವಕಾಶ ಇದೆ.
ಈ ಸಮಯ ಮತ್ತೆ ಬರೋದಿಲ್ಲ ಅಂತ ಅಂದಾಜಿಸಲಾಗಿದೆ. ಇಷ್ಟೆಲ್ಲ ಮಾಡಿ ಕಾಶ್ಮೀರವನ್ನ ತಗೊಂಡು ಏನಪ್ಪಾ ಮಾಡ್ತೀರಾ ಅನ್ನೋ ಪ್ರಶ್ನೆ ನಿಮಗೆ ಇದ್ದೇ ಇರುತ್ತೆ. ಕಾಶ್ಮೀರಕ್ಕೂ ಭಾರತದ ಉಳಿದ ಭಾಗಗಳಲ್ಲಿ ವಾಸಿಸ್ತಾ ಇರೋ ಜನರಿಗೂ ನೇರವಾಗಿ ಅಲ್ಲದೆ ಇದ್ರೂ ಪರೋಕ್ಷವಾಗಿ ಸಂಬಂಧ ಇದ್ದೇ ಇದೆ. ಕಾಶ್ಮೀರದಲ್ಲಿ ಹೊರಗಿನವರು ಬರೋದಿರ್ಲಿ, ಅಲ್ಲೇ ಇರುವವರಿಗೂ ಕೂಡ ನೆಮ್ಮದಿ ಇಲ್ಲ ಅನ್ನೋ ರೀತಿ ಮಾಡಿದ್ರು. ಆದ್ರೆ ಕಾಶ್ಮೀರ ಅಧಿಕೃತವಾಗಿ ವಾಪಸ್ ಆದ್ರೆ ಭಾರತದ ಯಾವ ಮೂಲೆಯಿಂದ ಬೇಕಾದ್ರೂ ಜನರು ಅಲ್ಲಿಗೆ ಹೋಗ್ಬೋದು, ಕೆಲಸ ಮಾಡ್ಬೋದು, ವ್ಯಾಪಾರ ಮಾಡ್ಬೋದು. ಟೂರಿಸಂ ಸ್ಪಾಟ್ ಆಯ್ತು ಅಂದ್ರೆ ಕಾಶ್ಮೀರಕ್ಕೆ ಬೇಡಿಕೆ ಜಾಸ್ತಿ ಆಗುತ್ತೆ. ಇನ್ನು ಸನಾತನ ಧರ್ಮದ ಪಾಲಿಗೆ ಕಾಶ್ಮೀರ ಕೇವಲ ಒಂದು ಜಾಗ ಅಲ್ಲ. ಇಷ್ಟೊತ್ತು ಹೇಳಿದ್ನಲ್ಲ, ಆ ಮಟ್ಟದಲ್ಲಿ ಅಲ್ಲಿ ಸಂಸ್ಕೃತಿ ಅಡಕವಾಗಿದೆ. ತಾಯಿ ಶಾರದಾಂಬೆಗೆ ಕಾಶ್ಮೀರ ಪುರವಾಸಿನಿ ಅಂತ ಹೇಳೋದು ಯಾಕೆ ಅನ್ನೋದು ನಿಮಗೆ ಗೊತ್ತಿದೆ. ಕಾಶ್ಮೀರದಲ್ಲಿ ಶಾರದಾ ದೇಗುಲವನ್ನ ಮೋದಿ ಸರ್ಕಾರ ನವೀಕರಿಸಿರೋ ಬಗ್ಗೆಯೂ ಗೊತ್ತಿದೆ. ಇಂಥ ಕಾಶ್ಮೀರವನ್ನ ಭಾರತ ಉಳಿಸಿಕೊಳ್ಳೋದು ಆದ್ಯತೆ ಮೇಲೆ ನಡೆಯಬೇಕಿದೆ ಅಂತ ತಿಳಿದವರು ಹೇಳ್ತಾ ಇದ್ದಾರೆ. ಇನ್ನು ಹೆಸರು ಬದಲಿಸೋದಕ್ಕೂ ಕಾಶ್ಮೀರ ಉಳಿಸಿಕೊಳ್ಳೋದಕ್ಕೂ ಸಂಬಂಧ ಏನು ಅನ್ನೋದು ಹಲವರಲ್ಲಿರೋ ಪ್ರಶ್ನೆ. ಇಷ್ಟು ವರ್ಷಗಳ ಕಾಲ ಜನರು ಹೇಗಿದ್ರು ಅಂದ್ರೆ ಯಾವುದನ್ನು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಯಾರು ಏನೇ ತಂದುಕೊಟ್ಟು ಇದೇ ಇತಿಹಾಸ ಅಂತ ಹೇಳಿದ್ರೆ ಅದನ್ನೇ ಓದಿ ಅದನ್ನೇ ಮನಸ್ಸಲ್ಲಿ ಗಟ್ಟಿ ಮಾಡ್ಕೊಳ್ತಾ ಇದ್ರು. ಆದ್ರೆ ಈಗ ಹಾಗಿಲ್ಲ. ಪ್ರತಿಯೊಂದಕ್ಕೂ ಕಾರಣಗಳನ್ನ ಜನರು ಹುಡುಕ್ತಾ ಇದ್ದಾರೆ. ಇವತ್ತು ವಿಶ್ವ ಭೂಪಟದಲ್ಲಿ ಕಾಶ್ಮೀರ ಅನ್ನೋದು ಗಲಾಟೆ ವಿವಾದದ ಸ್ಥಳವಾಗಿದೆ. ಅದನ್ನ ಮರೆಮಾಚಬೇಕು ಅಂದ್ರೆ ಹೆಸರು ಬದಲಾವಣೆ ಅತ್ಯವಶ್ಯಕ. ಈ ಹೆಸರು ಬದಲಾದ್ರೆ ಯಾಕೆ ಬದಲಾಯಿತು ಅನ್ನೋ ಪ್ರಶ್ನೆಗೆ ಜನರು ಉತ್ತರವನ್ನ ಹುಡುಕ್ತಾರೆ. ಕಾಶ್ಯಪ ಹೆಸರು ಯಾಕೆ ಬಂತು ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಕಾಶ್ಯಪನಿಗೂ ಕಾಶ್ಮೀರಕ್ಕೂ ಸಂಬಂಧ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಇದಕ್ಕೆ ಉತ್ತರ ಸಿಗುವಾಗ ಭಾರತಕ್ಕೆ ಕಾಶ್ಮೀರ ಯಾಕೆ ಮುಖ್ಯ ಅನ್ನೋದಕ್ಕೂ ಉತ್ತರ ಸಿಗ್ತಾ ಹೋಗುತ್ತೆ. ಒಂದು ಹೆಸರಿನ ಬದಲಾವಣೆ ಹಿಂದೆ ಇಷ್ಟೆಲ್ಲ ವಿಚಾರಗಳು ಅಡಗಿರುತ್ತೆ. ಬದಲಾಯಿಸದೆ ಬಿಟ್ರೆ ಸಂಸ್ಕೃತಿಯೇ ಯಾರ ಕಣ್ಣಿಗೂ ಕಾಣದಂತಾಗುತ್ತೆ. ಇನ್ನು ಭಯೋತ್ಪಾದನೆ ನಿಗ್ರಹ ದೃಷ್ಟಿಯಿಂದಲೂ ಕಾಶ್ಮೀರ ಭಾರತದ ಕೈಲಿರೋದು ಒಳ್ಳೆಯದೇ. ಸದ್ಯ ಕಾಶ್ಮೀರಕ್ಕೆ ಕಣ್ಣಿಟ್ಟವರೆಲ್ಲ ಆರ್ಥಿಕವಾಗಿ ಬರ್ಬಾದಾಗಿದ್ದಾರೆ. ನಮ್ಮ ದೇಶದೊಳಗಿರೋ ಕ್ರಿಮಿನಲ್ಗಳ ಕೈಗೆ ಪವರ್ ಬಂತು ಅಂದ್ರೆ ವೈರಿಗಳು ಪವರ್ಫುಲ್ ಆಗ್ತಾರೆ. ಅಷ್ಟರ ಒಳಗೆ ನಮ್ಮ ಬೇಲಿಯನ್ನ ನಾವು ಭದ್ರಪಡಿಸಿಕೊಳ್ಳಲೇಬೇಕಾಗಿದೆ. ಇನ್ನು ಸ್ವಾತಂತ್ರ್ಯ ಬಂದ 75 ವರ್ಷಗಳಲ್ಲಿ ಅಕ್ಕಪಕ್ಕದ ದೇಶಕ್ಕೆ ಭಾರತದ ಮೇಲಿದ್ದ ಅಭಿಪ್ರಾಯ ಏನು ಅಂದ್ರೆ ಕೇಳಿದ್ರೆ ಭೂಮಿಯನ್ನ ಕೊಟ್ಟು ಬಿಡ್ತಾರೆ ಅನ್ನೋದು, ಇಲ್ಲ ಸ್ವಲ್ಪ ಹೆದರಿಸಿದ್ರೆ ತಾವಾಗೆ ಭಾರತದ ಭೂಮಿಯನ್ನ ಬರೆದು ಕೊಡ್ತಾರೆ ಅನ್ನೋದು. ಆದ್ರೆ ಈಗ ಭಾರತ ಬದಲಾಗಿದೆ. ಯಾರೋ ಬಿಟ್ಟುಕೊಟ್ರು ಅಂತ ಕೈಕಟ್ಟಿ ಕೂರೋದಿಲ್ಲ, ನಮಗೆ ಸೇರಿದ ಯಾವುದನ್ನು ಬಿಡೋದಿಲ್ಲ ಅನ್ನೋ ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಡೋ ಅತ್ಯವಶ್ಯಕತೆ ಇದೆ. ಇಲ್ಲ ಅಂದ್ರೆ ಭಾರತವನ್ನ ಎಷ್ಟು ತುಂಡು ಬೇಕಾದ್ರೂ ಮಾಡಬಹುದು ಅನ್ನೋದು ಶಾಲೆಯಲ್ಲಿ ಸರಿಯಾದ ಶಿಕ್ಷಣ ಪಡೆದ ಹಾಗೂ ಒಳ್ಳೆಯ ಅಪ್ಪ ಅಮ್ಮನಿಂದ ಮಾರ್ಗದರ್ಶನ ಪಡೆದ ಪ್ರತಿಯೊಬ್ಬರು ಒಪ್ಪಿಕೊಳ್ಳೋ ವಿಚಾರ. ಆದ್ರಿಂದ ಕಾಶ್ಮೀರ ಭಾರತದ ಪಾಲಿಗೆ ಬಹು ಮುಖ್ಯವಾಗಿದೆ. ಈ ಮಧ್ಯೆ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಕೇಂದ್ರ ಸರ್ಕಾರದ ಮುಂದೆ ಹೊಸ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇಲ್ಲಿಯ ತನಕ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಇನ್ನು ಮುಂದೆ ನಮಗೆ ಸ್ಟೇಟ್ ಹುಡ್ ನೀಡಿ, ಅಂದ್ರೆ ಜಮ್ಮು ಕಾಶ್ಮೀರವನ್ನ ಆದಷ್ಟು ಬೇಗ ಒಂದು ರಾಜ್ಯ ಅಂತ ಘೋಷಣೆ ಮಾಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿರೋ ಅವರು, ಕೇಂದ್ರ ಸರ್ಕಾರದ ಎಲ್ಲಾ ಕಾರ್ಯಗಳಿಗೂ ನಾವು ಬೆಂಬಲವನ್ನ ಕೊಡ್ತಾ ಬಂದಿದ್ದೀವಿ. ಈಗ ಕಾಶ್ಮೀರದ ಜನರು ಕೇಂದ್ರ ಸರ್ಕಾರದಿಂದ ದೊಡ್ಡ ಗಿಫ್ಟ್ ಸಿಗೋ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಆದಷ್ಟು ಬೇಗ ಈ ಬೇಡಿಕೆಯನ್ನ ಕೇಂದ್ರ ಸರ್ಕಾರ ಈಡೇರಿಸಲಿದೆ ಅಂತ ನಂಬಿದ್ದೇವೆ ಅಂತ ತಿಳಿಸಿದ್ದಾರೆ. ಅಂದಹಾಗೆ ಯಾವ ಕಾರಣಕ್ಕೆ ಒಮರ್ ಅಬ್ದುಲ್ಲಾ ಈ ಬೇಡಿಕೆ ಇಟ್ಟಿದ್ದಾರೆ, ಇದರಿಂದ ಭಾರತಕ್ಕೆ ಆಗೋ ಲಾಭ ನಷ್ಟ ಏನು, ಅದೆಲ್ಲವನ್ನ ರಿವ್ಯೂ ಮಾಡಿಕೊಂಡು ಈ ಬಗ್ಗೆ ನಿರ್ಣಯವನ್ನ ತೆಗೆದುಕೊಳ್ಬೇಕು. ಕೇಂದ್ರ ಯಾವ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದು ಕುತೂಹಲವನ್ನ ಕೆರಳಿಸಿದೆ. ಒಟ್ನಲ್ಲಿ ಕಾಶ್ಮೀರ ಸದ್ಯದಲ್ಲೇ ಕಾಶ್ಯಪ ಆಗೋದು ಬಹುತೇಕ ಪಕ್ಕ ಆಗ್ತಾ ಇದೆ. ಹಾಲಿನಂತೆ ಪರಿಶುದ್ಧವಾಗಿದ್ದ ಕಾಶ್ಮೀರ ರಕ್ತದಲ್ಲಿ ಮಿಂದೇಳುವಂತೆ ಮಾಡಿದ್ಯಾರು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಇನ್ಮುಂದೆ ಕಾಶ್ಯಪ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ನೆಲೆಯಾಗಿ ಭಾರತದ ಕಿರೀಟವಾಗಲಿ ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಆಶಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.